ಮೂವರ ಶೂಟೌಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹನೂರಿನಲ್ಲಿ ಎರಡನೇ ದಿನವೂ ಪ್ರತಿಭಟನೆ ಮುಂದುವರಿತಾ ಇದೆ. ಪೊಲೀಸ್ ಠಾಣೆಯ ಮುಂದೆ ಮೃತರ ಸಂಬಂಧಿಕರು ಧರಣಿಯನ್ನ ಮುಂದುವರಿಸ್ತಾ ಇರೋದು. ಠಾಣೆಯ ಎದುರಲ್ಲೇ ರಸ್ತೆಯಲ್ಲೇ ಮಲಗಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ನ್ಯಾಯ ಸಿಗುವವರೆಗೂ ಪ್ರತಿಭಟನೆ ಕೈ ಬಿಡೋದಿಲ್ಲ ಅಂತೇಳಿ ಪಟ್ಟಣ ಹಿಡಿತಾ ಇರೋದು ಸಂಬಂಧಿಕರು. ತಲಾ 1 ಕೋಟಿ ಪರಿಹಾರ ಕೊಡಬೇಕು ಅನ್ನುವಂಥ ಆಗ್ರಹ, ಬೇಡಿಕೆ. ಅದರ ಜೊತೆಗೆ ಒಬ್ಬರಿಗೆ ಸರ್ಕಾರಿ ನೌಕರಿ ಬೇಕು ಅನ್ನೋದು, ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಆಗಬೇಕು. ಈಗ 3 ಜನ ಏನು ಪ್ರಾಣವನ್ನು ಕಳೆದುಕೊಂಡಿದ್ದಾರಲ್ಲ, ಸೊ ಅಂತ ಕುಟುಂಬಸ್ಥರಿಗೆ 1 ಕೋಟಿ ರೂಪಾಯಿ ಪರಿಹಾರ, ಆ ಕುಟುಂಬದ ಒಬ್ಬ ಸದಸ್ಯರಿಗೆ ಒಂದು ಸರ್ಕಾರಿ ನೌಕರಿ, ಅದರ ಜೊತೆಗೆ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಆಗಬೇಕು ಅನ್ನೋದು ಇವರ ಪ್ರಮುಖ ಬೇಡಿಕೆ. ಇದು ಗೊತ್ತಿಲ್ಲ ಇದಕ್ಕೆ ಸರ್ಕಾರದ ಕಡೆಯಿಂದ ಯಾವ ರೀತಿಯಾಗಿ ಪ್ರತಿಕ್ರಿಯೆ ಇರುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವರ ಒಂದು ಪ್ರತಿಭಟನೆ ಈ ರೀತಿಯಾಗಿದೆ. ನಿನ್ನೆಯಿಂದ ನಡೀತಾ ಇರುವಂಥ ಪ್ರತಿಭಟನೆ, ಇಡೀ ರಾತ್ರಿ ಜಾಗರಣೆ ಮಾಡಿದ್ದಾರೆ. ನೋಡ್ತಾ ಇದ್ದೀವಿ, ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥ ಕೆಲಸ ಆಗ್ತಾ ಇದೆ ಅಲ್ಲಿರುವಂಥ ಸ್ಥಳೀಯರಿಂದ, ಸಂಬಂಧಿಕರಿಂದ. ಬಟ್ ಸರ್ಕಾರ ಹೇಳ್ತಾ ಇರೋದು ಬೇರೆ ರೀತಿ. ಈ ಬೇಟೆಗಾರರು ಅರಣ್ಯ ಸಿಬ್ಬಂದಿಯ ಮೇಲೆ ಅಟ್ಯಾಕ್ ಮಾಡುವಂಥ ಸಂದರ್ಭದಲ್ಲಿ ಆತ್ಮರಕ್ಷಣೆಗಾಗಿ ಗುಂಡನ್ನು ಹಾರಿಸಲಾಗಿದೆ ಅಂತ ಒಬ್ಬರು ಹೇಳ್ತಾರೆ. ಇನ್ನೊಬ್ಬರು ಕೂಂಬಿಂಗ್ ಮಾಡುವಂಥ ಸಂದರ್ಭದಲ್ಲಿ ಅಚಾನಕವಾಗಿ ಗುಂಡು ಬಿದ್ದಿದೆ ಅಂತ ಇನ್ನೊಬ್ರು ಹೇಳ್ತಾರೆ. ಯಾರನ್ನು ನಂಬೋದು, ಯಾರನ್ನು ಬಿಡೋದು ಗೊತ್ತಾಗ್ತಾ ಇಲ್ಲ. ಆದರೆ ಇವರಿಗಂತೂ ನ್ಯಾಯ ಸಿಗಲ್ಲ. ನೀವು ಎಷ್ಟೇ ದಿನ ಹೋರಾಟ ಮಾಡಿ, ಯಾಕಂದರೆ ಸರ್ಕಾರ ನ್ಯಾಯ ಕೊಡುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಅವರ ಸ್ಟೇಟ್ಮೆಂಟನ್ನು ನೋಡ್ತಾ ಇದ್ರೆ, ಅವರ ಹೇಳಿಕೆಯನ್ನು ನೋಡ್ತಾ ಇದ್ರೆ. ಆದರೆ ಇವರು ಹೇಳ್ತಾ ಇರೋದು ನಮಗೆ ನ್ಯಾಯ ಸಿಗಲೇಬೇಕು. ಅಮಾಯಕರು ಅವರು, ದನ ಕಾಯೋರು, ದನ ಮೇಯಿಸಲಿಕ್ಕೆ ಅಂತೇಳಿ ಹೋಗಿದ್ದವರನ್ನು ಈ ರೀತಿಯಾಗಿ ಗುಂಡೇಟಿಗೆ ಬಲಿಯಾಗಿದ್ದಾರೆ ಅಂತ ಸಂಬಂಧಿಕರು ಹೇಳ್ತಾ ಇರೋದು. ನಿಜ ಯಾವುದೋ ಸುಳ್ಳು ಯಾವುದೋ ಒಂದು ಗೊತ್ತಾಗ್ತಾ ಇಲ್ಲ. ತನಿಖೆ ಆದಮೇಲೆ ಗೊತ್ತಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಾಗರ್. ನೇರ ಸಂಪರ್ಕದಲ್ಲಿದ್ದಾರೆ. ಸಾಗರ್, ಈಗ ಸಂಬಂಧಿಕರು ಮತ್ತೆ ಅಲ್ಲಿರುವಂಥ ಸ್ಥಳೀಯರು ಪ್ರತಿಭಟನೆ ಅಂತ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಪ್ರತಿಭಟನೆ, ನ್ಯಾಯ ಸಿಗಬೇಕು ಅನ್ನೋದು. ಯಾರು ಕೊಡ್ತಾರೆ ನ್ಯಾಯ? ಸಿಗತ್ತಾ? ಸಂಗೀತ ಎಂ ಕುಮಾರ್, ನಿನ್ನೆ ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಶಾಖೆ ವ್ಯಾಪ್ತಿಯಲ್ಲಿ ನಡೆದಂತಹ 3 ಜನರ ಅಮಾಯಕರ ಮೇಲೆ ಅರಣ್ಯ ಇಲಾಖೆ ಗುಂಡಿನ ಪ್ರಹಾರವನ್ನ ಮಾಡಿತ್ತು. ಆ 3 ಜನರಿಗೂ ಕೂಡ ಸ್ಥಳದಲ್ಲೇ ಸಾವನ್ನಪ್ಪಿದ್ರು. ಈ ನಿಟ್ಟಿನಲ್ಲಿ ಈಗ ಸಾಕಷ್ಟು ಕುಟುಂಬಸ್ಥರೆಲ್ಲರೂ ಸೇರಿ ಈಗಾಗಲೇ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ನಾನು ಈಗ ಆ ಪ್ರತಿಭಟನೆಯ ಸ್ಥಳದಲ್ಲೂ ಕೂಡ ಇದ್ದೇನೆ. ನೀವು ಗಮನಿಸಬಹುದು, ಈಗ ನಾನು ಹನೂರು ಪಟ್ಟಣ ಪೊಲೀಸ್ ಠಾಣೆಯ ಮುಂಭಾಗ ಇರುವಂತದ್ದು ದೃಶ್ಯಾವಳಿಗಳಲ್ಲಿ ನೇರವಾಗಿ ನೋಡ್ತಾ ಇದ್ದೀರಾ. ಈ ಹನೂರು ಪಟ್ಟಣದ ಮುಂಭಾಗ ಈಗಾಗಲೇ ಇಲ್ಲಿನ ಕುಟುಂಬಸ್ಥರೆಲ್ಲರೂ ಕೂಡ ಜಮಾಯಿಸಿರೋದನ್ನ ಕೂಡ ಕಾಣ್ತಾ ಇದ್ದೀರಾ. ಈಗಾಗಲೇ ನೀವು ಸ್ಥಳೀಯರು ಇಲ್ಲಿ ಮತ್ತೆ ಕುಟುಂಬಸ್ಥರ ಆಕ್ರಂದನವನ್ನು ಗಮನಿಸಬಹುದು. ಎಲ್ಲರೂ ಕೂಡ ಈಗಾಗಲೇ ಸಾಕಷ್ಟು ಜನರು ಈಗಾಗಲೇ ಬಂದು ಇಲ್ಲಿ ಕುಟುಂಬಸ್ಥರು ತಮ್ಮ ಆಕ್ರಂದನವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಯಾಕೆಂದ್ರೆ ಸಾಕಷ್ಟು ಜನರು 3 ಜನರು ಮೃತಪಟ್ಟ ಹಿನ್ನೆಲೆಯಲ್ಲಿ ಇದಕ್ಕೆ ಅರಣ್ಯ ಇಲಾಖೆ ನೇರ ಹೊಣೆಯಾಗಿದೆ. ಈ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಈಗಾಗಲೇ ನಮ್ಗೆ ಪರಿಹಾರವನ್ನ ಕೊಡಬೇಕು. ಜೊತೆಗೆ ಸಂತ್ರಸ್ತರು ಯಾರು ಇದ್ದಾರೆ ಮೃತ ಕುಟುಂಬಗಳಿಗೆ ಈಗಾಗಲೇ ಹಣವನ್ನು ಕೂಡ ನೀಡಬೇಕು, ಸಹಾಯವನ್ನ ಮಾಡಬೇಕು. ಜೊತೆಗೆ ಸರ್ಕಾರಿ ಕೆಲಸವನ್ನ ನೀಡಬೇಕು ಅಂತ ಈಗಾಗಲೇ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಹನೂರು ಪಟ್ಟಣದಲ್ಲಿ ರಸ್ತೆಯನ್ನ ತಡೆದು ಅವರಿಗೆ ಸಂಬಂಧಿಕರಾಗಿರ್ಬೋದು, ಮೃತರ ಕುಟುಂಬಸ್ಥರಾಗಿರ್ಬೋದು ಅಥವಾ ಸ್ಥಳೀಯ ಜನರಾಗಿರ್ಬೋದು, ಎಲ್ಲರೂ ಕೂಡ ಈಗಾಗಲೇ ಅವರಿಗೆ ಒಂದು ಸಾಥ್ ನೀಡುವ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಸಾಕಷ್ಟು ಪ್ರತಿಭಟನೆಯು ಕೂಡ ಆಗ್ತಾ ಇರುವಂತದ್ದು. ಒಟ್ಟಾರೆ ಈಗಾಗಲೇ ಮೈಸೂರಿನಲ್ಲಿರುವಂತಹ KR ಆಸ್ಪತ್ರೆಯಲ್ಲಿ ಇರುವಂತಹ ಶವಗಳನ್ನು ಕೂಡ ತರಲು ಈಗಾಗಲೇ ಹಿಂದೇಟನ್ನು ಕೂಡ ಸ್ಥಳೀಯರು ಆಗ್ತಾ ಇರುವಂತದ್ದು. ಯಾಕೆಂತಂದ್ರೆ ಇಲ್ಲಿ ಇರುವಂತಹ ಮೊದಲಿಗೆ ನಮ್ಗೆ ಪರಿಹಾರ ಘೋಷಣೆ ಆಗ್ಬೇಕು, ಆನಂತರ ನಾವು ಆ ಶವಗಳನ್ನ ಮರಣೋತ್ತರ ಪರೀಕ್ಷೆಗೆ ಸಹಿಯನ್ನ ಮಾಡ್ತೀವಿ ಅಂತ ಹೇಳ್ತಾ ಇರುವಂತದ್ದು. ಎಂ ಕುಮಾರ್. ಎಸ್, ಓಕೆ, ಥ್ಯಾಂಕ್ ಯು ಸಾಗರ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.